ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಓವರಾಲ್ ರೀಡಿಂಗ್ ಆಗಿರುತ್ತೆ. ಎಲ್ರಿಗೂ ಕೂಡ 100% ಮ್ಯಾಚ್ ಆಗಬೇಕು ಅಂತ ಅಂತಿಲ್ಲ. ನಿಮಗೆ ಯಾವ ಭಾಗ ರೆಸೊನೇಟ್ ಆಗುತ್ತೋ ಅದನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯವನ್ನು ಬಿಟ್ಬಿಡಬೇಕಾಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು, ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು, ಅವರನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಸೊ ಈಗ ರೀಡಿಂಗನ್ನು ಶುರು ಮಾಡೋಣ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ಪರ್ಸನ್ ಪ್ರೆಸೆಂಟ್ ಎನರ್ಜಿ ಪ್ರಕಾರ ಈಗ ಪ್ರೆಸೆಂಟ್ನಲ್ಲಿ ತುಂಬ ಕಾನ್ಫಿಡೆಂಟ್ ಆಗಿಲ್ಲ. ಹೊರಗಡೆ ಕಾಮಾಗಿ ಕಾಣಿಸಿದ್ರು ಕೂಡ ಒಳಗಡೆ ಒಂದು ಗೊಂದಲ, ಕನ್ಫ್ಯೂಷನ್, ಒತ್ತಡ, ಚಡಪಡಿಕೆ ಅನ್ನೋದು ಇದೆ. ಯಾವುದೋ ಒಂದು ಮಾತು ಅಥವಾ ಯಾವುದೋ ಒಂದು ವಿಷಯ, ಅದರ ಬಗ್ಗೆ ಇವರಿಗೆ ತುಂಬ ಕಾನ್ಫಿಡೆನ್ಸ್ ಇದೆ. ನಾನಿದನ್ನು ಕಂಟ್ರೋಲ್ ಮಾಡಬಲ್ಲೆ ಅಂತ, ಈ ಸಿಚುವೇಶನ್ ನನ್ನ ಕೈಯಲ್ಲೇ ಇದೆ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಅದೇ ವಿಷಯ ಇವರ ಮನಸ್ಸಿಗೆ ತುಂಬ ಸ್ಟ್ರೆಸ್ ಕೊಡ್ತಾ ಇದೆ. ಒಳಗಡೆ ಸಿಟ್ಟು, ಬೇಸರ ಈ ರೀತಿ ಆಗ್ತಾ ಇದೆ. ಈ ಪರ್ಸನ್ ಮನಸ್ಸಿನ ಒಳಗಡೆ ತುಂಬ ಸಿಟ್ಟು ಅನ್ನೋದು ಬರ್ತಾ ಇದೆ, ಬೇಸರ ಅನ್ನೋದು ಇದೆ, ಹರ್ಟ್ ಕೂಡ ಆಗಿದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಯಾವುದೋ ಒಂದು ವಿಷಯದ ಬಗ್ಗೆ ತುಂಬ ಫೋಕಸ್ ಮಾಡ್ತಾ ಇದ್ದಾರೆ. ಅದೇ ವಿಷಯವನ್ನು ಮತ್ತೆ ಮತ್ತೆ ಯೋಚನೆ ಮಾಡ್ತಾ ಇದ್ದಾರೆ. ಇದನ್ನು ನಾನು ಸೆಟ್ ಮಾಡಬೇಕು, ಇದಕ್ಕೆ ನನಗೆ ಅಥಾರಿಟಿ ಇದೆ ಅಂತ ಅವ್ರು ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ರಿಲೇಷನ್ಶಿಪ್ ಸರ್ವೈವ್ ಆಗುತ್ತಾ ಇಲ್ವಾ, ಇವರ ಮನಸ್ಸಿನಲ್ಲಿ ಇದು ಬಿಗ್ಗೆಸ್ಟ್ ಕ್ವಶನ್ ರೀತಿ ಕಾಣಿಸ್ತಾ ಇದೆ. ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಈಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ಬೋದು, ಅಥವಾ ದೂರ ಆಗಿರ್ಬೋದು, ಅಥವಾ ನಿಮ್ಮ ಪಾಡಿಗೆ ನೀವು ಇರ್ಬೋದು. ಹಾಗಾಗಿ ಇವರ ಮನಸ್ಸಿನಲ್ಲಿ ಈ ಬಿಗ್ಗೆಸ್ಟ್ ಕ್ವಶನ್ ಅನ್ನೋದು ಬರ್ತಾ ಇದೆ. ಅಂದರೆ ಈ ರಿಲೇಷನ್ಶಿಪ್ ಸರ್ವೈವ್ ಆಗುತ್ತಾ ಅಥವಾ ಇಲ್ವಾ, ಈ ರಿಲೇಷನ್ಶಿಪ್ ಅನ್ನೋದು ಉಳ್ಕೊಳ್ಳುತ್ತಾ ಇಲ್ವಾ ಅಂತ ಇವರಿಗೆ ಏನೋ ಒಂದು ರೀತಿಯ ಚಡಪಡಿಕೆ ಆಗ್ತಾ ಇದೆ. ಒಂದು ಕಡೆ ಇವರಿಗೆ ಕ್ಲಿಯರ್ ಆಗಿ ಗೊತ್ತು, ಈ ಕನೆಕ್ಷನ್ನಲ್ಲಿ ಪ್ರೀತಿ ಇದೆ, ಈ ರಿಲೇಷನ್ಶಿಪ್ಪಲ್ಲಿ ಅಟ್ರ್ಯಾಕ್ಷನ್ ಅನ್ನೋದು ಇದೆ, ಕೆಮಿಸ್ಟ್ರಿ ಅನ್ನೋದು ನಿಮ್ಮಿಬ್ಬರ ನಡುವೆ ಇದೆ, ಇಬ್ಬರು ಕೂಡ ಲೈಕ್ ಮಾಡ್ತೀರಾ. ಆದರೆ ಇನ್ನೊಂದು ಕಡೆ ಫಿಯರ್ ಅನ್ನೋದು ಕೂಡ ತುಂಬ ಇದೆ. ಇದೆಲ್ಲ ಎಂಡ್ ಆಗಿಬಿಡುತ್ತಾ, ಅಂದರೆ ಈ ರಿಲೇಷನ್ಶಿಪ್ ಲಾಂಗ್ ಟರ್ಮಲ್ಲಿ ನಿಲ್ಲೋದಿಲ್ವಾ, ಈ ಥಾಟ್ ಇವರ ಮನಸ್ಸಿಗೆ ಮತ್ತೆ ಮತ್ತೆ ಬರ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಆ್ಯಟಿಟ್ಯೂಡ್ ಎನರ್ಜಿ ಅನ್ನೋದು ಈ ರಿಲೇಷನ್ಶಿಪ್ಪಲ್ಲಿ ಕಾಣಿಸ್ತಾ ಇದೆ. ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು ನಿಮ್ಮಿಬ್ಬರ ನಡುವೆ. ನಿಮ್ಮ ಆ್ಯಟಿಟ್ಯೂಡ್ ಅಥವಾ ಇವರ ಆ್ಯಟಿಟ್ಯೂಡ್ ಯಾವುದೋ ರೀತಿ ಇವ್ರಿಗೆ ಹರ್ಟ್ ಮಾಡಿರಬಹುದು. ಇಲ್ಲಿ ಆ್ಯಟಿಟ್ಯೂಡ್ ನಿಮಗೆ ಇದೆ ಅಂತ ಇವರು ಅಂದ್ಕೊಳ್ತಾ ಇರ್ಬೋದು, ಅಥವಾ ನೀವು ಇವ್ರಿಗೆ ಆ್ಯಟಿಟ್ಯೂಡ್ ಇದೆ ಅಂತ ಅಂದ್ಕೊಳ್ತಾ ಇರ್ಬೋದು. ನಿಮಗೆ ಯಾವ ರೀತಿ ರೆಸೊನೇಟ್ ಆಗುತ್ತೋ ಆ ರೀತಿ ನೀವು ತಗೊಳ್ಬೇಕಾಗುತ್ತೆ. ಇದೆಲ್ಲ ಕಾರಣದಿಂದ, ಇದೆಲ್ಲ ರೀಸನ್ನಿಂದ ಈ ಪರ್ಸನ್ಗೆ ಎಫೆಕ್ಟ್ ಆಗಿದೆ. ಇವ್ರಿಗೆ ಸಿಟ್ಟು ಬಂದಿದೆ, ಇವರ ಈಗೋ ಟ್ರಿಗರ್ ಆಗಿದೆ, ಇನ್ಸೆಕ್ಯೂರಿಟಿ ಜಾಸ್ತಿ ಆಗಿದೆ. ಈ ರೀತಿಯ ಎನರ್ಜಿ ಇಲ್ಲಿ ಶೋ ಆಗ್ತಾ ಇದೆ. ಬಟ್ ನಿಮ್ಮ ಎನರ್ಜಿ ವೈಸ್ ನೋಡೋದಾದರೆ ನಿಮ್ಮ ಎನರ್ಜಿ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿದೆ, ಇಂಡಿಪೆಂಡೆಂಟ್ ಆಗಿದೆ, ರಾಯಲ್ ಆಗಿದೆ, ತುಂಬ ಕ್ಲಾಸಿ ಆಗಿದೆ ಅನ್ನೋದು ಎನರ್ಜಿ ಶೋ ಆಗ್ತಾ ಇದೆ. ನೀವು ತುಂಬ ಸ್ಯಾಟಿಸ್ಫೈಡ್ ಆಗಿದ್ದೀರಾ, ನೀವು ನಿಮ್ಮಲ್ಲೇ ಕಂಪ್ಲೀಟ್ ಆಗಿದ್ದೀರಾ. ಸೆಲ್ಫ್ ಲವ್, ಇಂಡಿಪೆಂಡೆನ್ಸ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ನೀವು ಇವರನ್ನು ಬೇಡ್ಕೊಳ್ಳುವಂತಹ, ಬೆಗ್ ಮಾಡುವಂತಹ ಸ್ಥಿತಿಯಲ್ಲಿಲ್ಲ. ನೀವು ನಿಮ್ಮ ಬಗ್ಗೆ ನೀವು ಅಟೆನ್ಷನನ್ನು ಕೊಟ್ಕೊಳ್ತಾ ಇದ್ದೀರಾ, ಈ ಪರ್ಸನ್ಗೆ ಅಟೆನ್ಷನನ್ನು ಕೊಡ್ತಾ ಇಲ್ಲ, ಅಥವಾ ನೀವು ಕಾದು ಕುಳಿತುಕೊಳ್ತಾ ಇಲ್ಲ. ಆ ರೀತಿಯ ಎನರ್ಜಿ ಇಲ್ಲಿ ಕಾಣಿಸ್ತಾ ಇಲ್ಲ. ಇದೆಲ್ಲ ಕೂಡ ಈ ಪರ್ಸನ್ಗೆ ತುಂಬ ಬಾದರ್ ಆಗ್ತಾ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಇವರು ನನ್ನ ಲೈಫ್ನಲ್ಲಿ ಇಲ್ಲದೆ ಇಷ್ಟೊಂದು ಹ್ಯಾಪಿ ಆಗಿದ್ದಾರಲ್ಲ, ಅಂದರೆ ಈ ಪರ್ಸನ್ ನಿಮ್ಮ ಲೈಫ್ನಲ್ಲಿ ಇಲ್ಲದೆ ಇದ್ದರೂ ಕೂಡ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ದೂರ ಆಗಿದ್ರೂ ಕೂಡ ನೀವು ನಿಮ್ಮಷ್ಟಕ್ಕೆ ಇದ್ದೀರಲ್ಲ. ಹಾಗಾಗಿ ಈ ಪರ್ಸನ್ಗೆ ಏನೋ ಒಂದು ರೀತಿ ಕಸಿವಿಸಿ ಆಗ್ತಾ ಇದೆ, ಚಡಪಡಿಕೆ ಆಗ್ತಾ ಇದೆ. ಈ ಪರ್ಸನ್ ಮನಸ್ಸಿನೊಳಗಡೆ ಆ ರೀತಿ ಏನೇನೋ ಗೊಂದಲಗಳು, ಕನ್ಫ್ಯೂಷನ್ಗಳು ಆಗ್ತಾ ಇದೆ. ಇವರ ಮನಸ್ಸಿನ ಒಳಗಡೆ ಒಂದು ಥಾಟ್ ಇದೆ. ಮೊದಲು ಇವರು ನನ್ನ ಹಿಂದೆನೇ ಇದ್ದರು, ತುಂಬ ಅಟೆನ್ಷನ್ ಕೊಡ್ತಾಯಿದ್ರು, ಕೇರ್ ಕೊಡ್ತಾಯಿದ್ರು, ನನಗೆ ತುಂಬ ಇಂಪಾರ್ಟೆನ್ಸನ್ನು ಕೊಡ್ತಾಯಿದ್ರು. ಬಟ್ ಈಗ ತುಂಬ ಕಾಮ್ ಆಗಿದ್ದಾರೆ, ಸೈಲೆಂಟ್ ಆಗಿದ್ದಾರೆ, ಸೆಲ್ಫ್ ಫೋಕಸ್ಡ್ ಆಗಿದ್ದಾರೆ, ಅವರೇ ಹ್ಯಾಪಿ ಆಗಿದ್ದಾರೆ. ಇದನ್ನು ನೋಡಿ ಇವ್ರಿಗೆ, ಇವರ ಈಗೋಗೆ ಹರ್ಟ್ ಆಗಿದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಟೆನ್ಷನ್ ಕಡಿಮೆ ಆದಾಗ, ನಿಮ್ಮ ಅಟೆನ್ಷನ್, ಈ ಪರ್ಸನ್ ಬಗ್ಗೆ ಇರುವ ಅಟೆನ್ಷನ್ ಕಡಿಮೆ ಆದಾಗ ಸ್ವಾಭಾವಿಕವಾಗಿ ಇವ್ರಿಗೆ ಸಿಟ್ಟು, ಬೇಸರ, ಫ್ರಸ್ಟ್ರೇಷನ್ ಎಲ್ಲವೂ ಮಿಕ್ಸ್ ಆಗಿ ಬರ್ತಾ ಇದೆ. ಬಟ್ ನೀವು ಸೈಲೆಂಟ್ ಆಗಿರಬಹುದು,
ನಿಮ್ಮಿಬ್ಬರ ಎನರ್ಜಿ ಪ್ರಕಾರ ಈ ಪರ್ಸನ್ ಜೊತೆ ನೀವು ಕಾಂಟ್ಯಾಕ್ಟಲ್ಲಿ ಇರಬಹುದು, ಅಥವಾ ನಿಮ್ಮಿಬ್ಬರ ನಡುವೆ ಡಿಸ್ಟೆನ್ಸ್ ಅನ್ನೋದು ಬಂದಿರಬಹುದು, ಸೆಪ್ರೇಷನ್ ಕೂಡ ಬಂದಿರಬಹುದು. ಬಟ್ ನೀವು ಅಷ್ಟೊಂದು ಅಟೆನ್ಷನನ್ನು ಈ ಪರ್ಸನ್ಗೆ ಕೊಡ್ತಾ ಇಲ್ಲ. ಆದರೆ ಇವ್ರಿಗೆ ನಿಮ್ಮ ಪ್ರೆಸೆನ್ಸ್, ನಿಮ್ಮ ಅಟೆನ್ಷನ್, ನಿಮ್ಮ ಸ್ಪೆಷಲ್ ಟ್ರೀಟ್ಮೆಂಟ್ ಏನು ಈ ಪರ್ಸನ್ಗೆ ಕೊಡ್ತಾ ಇದ್ರಿ, ಇವರನ್ನು ಯಾವ ರೀತಿ ನೀವು ಲೈಕ್ ಮಾಡ್ತಾ ಇದ್ರಿ, ಅದು ಇನ್ನೂ ಬೇಕಾಗಿದೆ. ಈ ಪರ್ಸನ್ ಅದಕ್ಕಾಗಿ ಕಾಯ್ತಾ ಇದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ, ನಿಮ್ಮ ಅಟೆನ್ಷನ್ಗಾಗಿ ಕಾಯ್ತಾ ಇದ್ದಾರೆ. ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಫ್ರೆಂಡ್ಸ್ಗಳ ಮೂಲಕ ಆಗಿರಬಹುದು, ಕಾಮನ್ ಸರ್ಕಲ್ ಮೂಲಕ ಆಗಿರಬಹುದು, ನಿಮ್ಮ ಬಗ್ಗೆ ಇನ್ಫಾರ್ಮೇಷನ್ ಈ ಪರ್ಸನ್ಗೆ ಇದೆ. ಇವರು ಅಂದ್ಕೊಳ್ತಿದ್ದಾರೆ ನೀವು ಮೂವ್ ಆನ್ ಆಗಿದ್ದೀರಾ, ಅಥವಾ ಬೇರೆಯವರು ನಿಮ್ಮ ಲೈಫ್ಗೆ ಬಂದಿದ್ದಾರಾ, ಯಾಕೆ ಈಗ ನನ್ನ ಬಗ್ಗೆ ಕೇರ್ ಇಲ್ವಲ್ಲ, ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ನೀವು ತುಂಬ ಕೇರ್ ಮಾಡ್ತಾ ಇದ್ರಿ ಮೊದಲೆಲ್ಲ, ಅದೆಲ್ಲ ಆ್ಯಕ್ಟಿಂಗಾ, ಈಗ ರಿಯಲ್ ಆಗಿದ್ದಾರಾ ಅನ್ನೋ ರೀತಿ ಕೂಡ ಇವರು ಅಂದ್ಕೊಳ್ತಿದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಮೊದಲು ನೀವು ಆ್ಯಕ್ಟಿಂಗ್ ಮಾಡ್ತಿದ್ರಿ, ಇವಾಗ ರಿಯಲ್ ಆಗಿ ಹ್ಯಾಪಿ ಆಗಿದ್ದೀರಾ. ಇದು ಅವರಿಗೆ ಡೈಜೆಸ್ಟ್ ಆಗ್ತಾ ಇಲ್ಲ, ಹರ್ಟ್ ಆಗ್ತಾ ಇದೆ. ಬಟ್ ಸ್ಟಿಲ್ ಅಟ್ಯಾಚ್ಡ್. 60% ಅಷ್ಟು ಎನರ್ಜಿ, 60% ಅಷ್ಟು ಜನರ ಎನರ್ಜಿ ತುಂಬ ಹರ್ಟ್ ಆಗಿದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ನಿಮ್ಮಲ್ಲೇ ಸ್ಟಕ್ ಆಗಿದ್ದಾರೆ ಇವರು. ಇಗ್ನೋರನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನೀವು ಇಗ್ನೋರ್ ಮಾಡ್ತಾ ಇದ್ದರೆ ಅದನ್ನು ಇವರ ಮನಸ್ಸು ಒಪ್ಕೊಳ್ತಾ ಇಲ್ಲ. ಚಾಪ್ಟರ್ ಕ್ಲೋಸ್ ಮಾಡೋಕ್ಕೆ ರೆಡಿ ಇಲ್ಲ ಈ ಪರ್ಸನ್. ಇವರ ಮನಸ್ಸಿನಲ್ಲಿ ನಾವು ಮತ್ತೆ ಬಿಗಿನಿಂಗ್ ಮಾಡಬೇಕು, ರಿಲೇಷನ್ಶಿಪ್ಪಲ್ಲಿ ರಿಯೂನಿಯನ್ ಆಗಬೇಕು ಅನ್ನೋದಿದೆ, ಫ್ರೆಶ್ ಸ್ಟಾರ್ಟ್ ಅನ್ನೋದು ಬೇಕು ಅಂತ ಈ ಪರ್ಸನ್ ಮನಸ್ಸಿನಲ್ಲಿ ಥಾಟ್ಸ್ಗಳು ತುಂಬ ಇದೆ. ಈ ಪರ್ಸನ್ನ ನೀವು ತುಂಬ ವ್ಯಾಲ್ಯೂ ಕೊಡ್ತಾ ಇದ್ದೀರಾ, ತುಂಬ ಪ್ರೀತಿಸ್ತಾ ಇದ್ರಿ, ತುಂಬ ನಿಮ್ಮ ಫೀಲಿಂಗ್ಸ್ಗಳನ್ನು ಹೇಳ್ಕೊಳ್ತಾ ಇದ್ರಿ. ಒಂದು ರೀತಿಯಲ್ಲಿ ರಾಯಲ್ ಟ್ರೀಟ್ಮೆಂಟನ್ನು ಈ ಪರ್ಸನ್ಗೆ ಕೊಡ್ತಾ ಇದ್ರಿ. ಬಟ್ ಈಗ ಅದು ಅವ್ರಿಗೆ ಸಿಗ್ತಾ ಇಲ್ಲ, ನಿಮ್ಮ ಅಟೆನ್ಷನ್ ಸಿಗ್ತಾ ಇಲ್ಲ. ರಾಯಲ್ ಟ್ರೀಟ್ಮೆಂಟ್ ಎಕ್ಸ್ಪೆಕ್ಟೇಷನನ್ನು ಇವರು ಮಾಡ್ತಾ ಇದ್ದಾರೆ. ಇವ್ರಿಗೆ ರೆಸ್ಪೆಕ್ಟ್ ಬೇಕು, ನಿಮ್ಮ ಕಡೆಯಿಂದ ಲವ್ ಬೇಕು, ರಾಯಲ್ ಟ್ರೀಟ್ಮೆಂಟ್ ಬೇಕು. ನಿಮ್ಮನ್ನು ಈ ಪರ್ಸನ್ ಇಗ್ನೋರ್ ಮಾಡಿದರೂ ಕೂಡ ಮೊದಲಿನ ಥರನೇ ನೀವು ಸ್ಪೆಷಲ್ ಫೀಲ್ ಮಾಡಿಸ್ಬೇಕು ಈ ಪರ್ಸನ್ಗೆ ಅಂತ ಇವರ ಮನಸ್ಸು ಬಯಸ್ತಾ ಇದೆ. ಬಟ್ ಅದು ಈಗ ನಡೀತಾ ಇಲ್ಲ. ಒಟ್ಟಿನಲ್ಲಿ ಟೋಟಲ್ ಆಗಿ ಹೇಳಬೇಕು ಅಂದರೆ ಇವ್ರಿಗೆ ನಿಮ್ಮ ಅಟೆನ್ಷನ್ ಅನ್ನೋದು ಬೇಕು. ನಿಮ್ಮ ಕಾನ್ಫಿಡೆನ್ಸ್ ಇವರ ಈಗೋಗೆ ಟ್ರಿಗರ್ ಮಾಡ್ತಾ ಇದೆ. ಪ್ರೆಸೆಂಟ್ ಸಿಚುವೇಷನ್ನಲ್ಲಿ ನಿಮ್ಮಲ್ಲೇ ನೀವು ಕಾಮಾಗಿ, ನಿಮ್ಮಲ್ಲೇ ನೀವು ಹ್ಯಾಪಿಯಾಗಿ, ನಿಮ್ಮ ಲೈಫ್ ಬಗ್ಗೆ ನೀವು ಫೋಕಸ್ ಮಾಡ್ತಾ ಇರಬಹುದು. ಇದೆಲ್ಲವೂ ಕೂಡ ಈ ಪರ್ಸನ್ಗೆ ಇನ್ಸೆಕ್ಯೂರಿಟಿ ಫೀಲ್ ಮಾಡ್ತಾ ಇದೆ. ನಿಮ್ಮ ಸೈಲೆನ್ಸ್ ಇವರಿಗೆ ಪನಿಷ್ಮೆಂಟ್ ರೀತಿ ಅನ್ನಿಸ್ತಾ ಇದೆ. ಅಂದರೆ ಇದು ಡೆಸ್ಟಿನಿ ಅಲ್ಲ, ಏನೋ ಒಂದು ರೀತಿ ಪನಿಷ್ಮೆಂಟ್ ರೀತಿ ಈ ಪರ್ಸನ್ ಮನಸ್ಸಿಗೆ ಅನ್ನಿಸ್ತಾ ಇದೆ. ಈ ಪರ್ಸನ್ ತುಂಬ ವೆಯ್ಟ್ ಮಾಡ್ತಾ ಇದ್ದಾರೆ, ನೀವು ಇವರ ಲೈಫ್ನಲ್ಲಿ ಮತ್ತೆ ಬರಬೇಕು ಅನ್ನೋ ರೀತಿ. ಅಂದರೆ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಇವರು ಎಷ್ಟೇ ಇಗ್ನೋರ್ ಮಾಡಿದ್ರು ಕೂಡ, ಇವರು ನಿಮ್ಮ ಬಗ್ಗೆ ಕೇರ್ ಮಾಡದೇ ಇದ್ದರೂ ಕೂಡ ಈ ಪರ್ಸನ್ನ ನೀವು ಕೇರ್ ಮಾಡಬೇಕು, ನೀವು ಲೈಕ್ ಮಾಡಬೇಕು, ನೀವು ಮೊದಲಿನ ರೀತಿ ಇರಬೇಕು ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ನಿಮ್ಮ ಎನರ್ಜಿ ಪ್ರಕಾರ ನೋಡೋದಾದರೆ ನೀವು ನಿಮ್ಮ ಬಗ್ಗೆ ಫೋಕಸ್ ಮಾಡ್ಕೊಳ್ತಾ ಇದ್ದೀರಾ. ಮೊದಲಿನ ರೀತಿ ಎಲ್ಲದಕ್ಕೂ ಬೆಗ್ ಮಾಡ್ಕೊಂಡು ಹೋಗ್ತಾ ಇಲ್ಲ. ನೀವು ನಿಮ್ಮಷ್ಟಕ್ಕೆ ನೀವು ಸುಮ್ಮನೆ ಇದ್ದೀರಾ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ನಿಮ್ಮ ಲೈಫ್ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರಾ, ನಿಮ್ಮ ಕೆರಿಯರ್ ಬಗ್ಗೆ ಆಗಿರ್ಬೋದು, ಅಥವಾ ನೀವು ಕಾಮ್ ಆಗಿರ್ಬೋದು, ಸೈಲೆಂಟ್ ಆಗಿರ್ಬೋದು. ಈಗ ಆ ರೀತಿ ಎನರ್ಜಿ ಕೂಡ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ರೆಸನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಡೀಪ್ ಪವರ್ಫುಲ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.